ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಇಲ್ಲಿ ಸ್ವಲ್ಪ ಡೇಟ್ ಚೇಂಜ್ ಆಗೈತಿ, ಇರಲಿ. ಇವತ್ತು ಜುಲೈ ಇವತ್ತು ಜುಲೈ 1 ಅಗ್ನಿವೀರ್ ಸಂಬಂಧಪಟ್ಟಂತೆ 3 ಶಿಫ್ಟ್ಗಳನ್ನು ನೋಡಿದ್ವಿ. ಇವತ್ತು ಈ ಸದ್ಯ ಏನು ನೋಡೋಣ, 3ನೇ ಶಿಫ್ಟಲ್ಲಿ ಹಿಂದೆ ಯಾವುದಾದ್ರೂ ಕ್ವಶನ್ ಬಿಟ್ಟಿದ್ರೆ ಅವುಗಳನ್ನ ನೋಡಿಕೊಂಡು 4ನೇ ಶಿಫ್ಟಿಗೆ ಹೋಗೋಣ ಅಂತ. ಓಕೆ, ಫಸ್ಟಿಗೆ ನಾವು ಏನು ಮಾಡೋಣ, ಯಾವುದಾದ್ರೂ ಕ್ವಶನ್ ಹಿಂದ್ಗಡೆ ಬಿಟ್ಟಿದ್ರೆ ಕೆಲವು ಜನ ಹುಡುಗರು ಏನು ಮಾಡ್ಯಾರ, ಮನೆಗೆ ಬಂದ ಮೇಲೆ ಆಮೇಲೆ ನೆನಪು ಮಾಡ್ಕೊಂಡು ಆಮೇಲೆ ಬರ್ಕೊಂಡದ್ದು ಹೇಳ್ಯಾರ. ದಯವಿಟ್ಟು ಯಾರು ಕೈ ಒಳಗೆ ಅಲ್ಲಿ ಇಲ್ಲಿ ಏನು ಬರ್ಕೋಬೇಡ್ರಿ. ಸಿಕ್ಕರಂದ್ರೆ ನಿಮಗೆ ಮತ್ತೆ ಅಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಓಕೆ, ನೋಡಿರಿ, ಯಾರು ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ನೆಕ್ಸ್ಟ್ ಯಾವ ಬಿಟ್ಟಿದ್ದೀವಿ ಕ್ವಶನ್ ಸ್ವಲ್ಪ ನೋಡಿಕೊಂಡು 4ನೇ ಶಿಫ್ಟಿಗೆ ಹೋಗೋಣ. ಒಂದು ವಸ್ತುವಿನ ಬೆಲೆಯಲ್ಲಿ 10% ಕಡಿಮೆ ಮಾಡಿದರೆ 2700 ಆದರೆ ಮೂಲ ಬೆಲೆ ಎಷ್ಟು? ಒಂದು 10%, ಈಗ 100ರಾಗ 10% ಕಮ್ಮಿ ಅಂತಂದಾಗ ಎಷ್ಟಾಯ್ತು ರೀ? 90. ಈ 90 ಅಂದ್ರೆ 2700, ಹೌದಾ? ಅಂದ್ರೆ 100 ಅಂದರೆ ಎಷ್ಟು? ಮೂಲ ಅಂದರೆ 100. ಓಕೆ, ಅದ್ರದ್ದು ಎಷ್ಟು? ಈಗ ನೋಡಿರಿ, 9 ಎಷ್ಟರಲ್ಲಿ ಇಂಟು ಮಾಡ್ಯಾರಿ? ಇಂಟು 30 ಮಾಡಿದಾಗ 2700. ಇದಕ್ಕೂ 30 ಮಾಡಿರಿ, ಎಷ್ಟಾಯಿತು? 3000 ಅದ್ರದ್ದು ಮೂಲ ಬೆಲೆ. ಡೈರೆಕ್ಟು, ವೆರಿ ಈಸಿ, 2 ಸ್ಟೆಪ್ ಮೆಥಡ್. ಓಕೆ, ದೆನ್ ನೆಕ್ಸ್ಟು 380 ಡಿವೈಡೆಡ್ ಬೈ 19 ಇಂಟು 20. ಒಟ್ಟು 10 ನಿಮಿಷನಾಗ ಎಲ್ಲ ಮುಗಿಸಿ ಹೋಗಿತೀನಿ. ಡೋಂಟ್ ವರಿ, ಒಟ್ಟು ಜಸ್ಟ್ ನೋಡ್ಕೊತ ಕೊಡ್ರಿ. ಓಕೆ, ಲೇಟ್ ಮಾಡೋಂಗಿಲ್ಲ. 19 1 19 2 38, 20 ಇಂಟು 20, 2 2 4, 1 2 0, ಎಷ್ಟು? 4. ಓಕೆ, ಡನ್. ನೆಕ್ಸ್ಟು ಎಕ್ಸ್ ಪ್ಲಸ್ 20 ಈಕ್ವಲ್ ಟು 84. ಎಕ್ಸ್ ಈಕ್ವಲ್ ಟು ಕೇಳ್ಯಾರ, 84 ಮೈನಸ್ 20 ಮಾಡಿರಿ. ಈ ಕಡೆ ಹೊರ ಮೈನಸ್ ಆಗುತ್ತೆ, ಎಷ್ಟಾತ್ರಿ? 64 ಆಗುತ್ತೆ. ಓಕೆ, ಜಸ್ಟ್ ನೆಕ್ಸ್ಟು ಒಂದು ಆಯತದ ಆಕಾರದ ಪ್ರದೇಶದ ಉದ್ದವು 112 ಮೀಟರ್. ಏನ್ರಿ? ಎಲ್ ಈಕ್ವಲ್ ಟು 112. ಆಮೇಲೆ ಅಗಲ ಬಿ ಈಕ್ವಲ್ ಟು 78. ಅದರ ಸುತ್ತಲೂ ಬೇಲಿ ಹಾಕಲು ಪ್ರತಿ ಮೀಟರ್ಗೆ 50 ರೂಪಾಯಿ ಖರ್ಚಾಕತ್ತೈತೆ ರೀ. ಹಾಗಾದ್ರೆ ಅದನ್ನು ಪೂರ್ಣಗೊಳಿಸಲು ಎಷ್ಟು? ಫಸ್ಟಿಗೆ ನಾವು ಪೂರ್ತಿ ಸುತ್ತಲೂ ಅಂದಾಗ, ಈ ಆಯತದ ಸುತ್ತಲೂ ಅಂತಂದಾಗ ನಾವು ಪೂರ್ತಿ ಸುತ್ತಳತೆ ಕಂಡುಹಿಡಬೇಕು, ಹೌದಾ? ಸುತ್ತಳತೆ ಫಾರ್ಮುಲಾ ಏನೈತೆ ರೀ? ಈಗ ನೋಡಿರಿ, ಸುತ್ತಳತೆ ಫಾರ್ಮುಲಾ ಏನದ? ಪೆರಿಮೀಟರ್ ಪಿ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಎಲ್ ಪ್ಲಸ್ ಬಿನ ಇಲ್ಲೇ ಸಪ್ರೇಟ್ ಮಾಡ್ಕೋತೀನಿ. ನೀವು ಯಾರು ಕೂಡಿಸ್ರಿ, ಎಷ್ಟು ಬಂತು? 190 ಬಂತ. ಓಕೆ, ಡೈರೆಕ್ಟ್ 190 ಬರೀತೀನಿ. 2 ಇಂಟು 190 ಅಂದರೆ ಎಷ್ಟಾಯ್ತು ರೀ? 19 2 38 ಅಂದರೆ 380. ನನಗೆ 380 ಟೋಟಲ್ ಏರಿಯಾ. 1 ಮೀಟರ್ಗೆ ಎಷ್ಟು ಬರುತ್ತೆ ರೀ? 50 ಬಂತು. ಅಂದರೆ ಇಂಟು ಮಾಡಿದ್ರೆ ಎಷ್ಟು ಬಂತು ಅಮೌಂಟು? ಅದೇ ನಮ್ದು ಆನ್ಸರು. 30 ಇಂಟು ಎಷ್ಟದ? 380 ಇಂಟು 50 ಮಾಡಿದ್ರೆ ಎಷ್ಟು ಬಂತು? 90,000. ಇದು ನಮ್ಮದು ಫೈನಲ್ ಆನ್ಸರ್. ಗೊತ್ತಾಯ್ತಾ? ಫಸ್ಟಿಗೆ ನಾವು ಇದನ್ನ ಕಂಡು ಹಿಡ್ಕೊಂಡು ಆಮೇಲೆ ಇದಕ್ಕೆ ಇಂಟು ಈ 50 ಮಾಡಬೇಕು. ಡನ್. ಓಕೆ, ನೋಡಿ, 4th ಶಿಫ್ಟಿಗೆ ಬಂದಂಗೆ 3rd ಶಿಫ್ಟಿಗೆ ಹಿಂಗೆ ಕಂಟಿನ್ಯೂ ಬರೋಂತಲೇ ಸ್ವಲ್ಪ ಚೇಂಜಸ್ ಆಗುತ್ತೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಚೇಂಜಸ್ಸು ಕ್ವಶನ್ ಆಗಿರುವ ಚಾನ್ಸಸ್ ಅದ. ಯಾಕಂದ್ರೆ ಈಗ ನೋಡಿರಿ, ಎಷ್ಟೆಷ್ಟು ಕ್ವಶನ್ ಬರತ್ತವ, ಕೆಲವೊಂದು ಹುಡುಗರು ಬೇರೆ ಬೇರೆನೇ ಹೇಳ್ತಾರೆ. ಅದ್ರ ಮೇಲೆ ಲಕ್ಷ್ಯ ಕೊಡ್ರಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ನಡೆಯೋದು ಸೇಮ್ ಕ್ವಶನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಡೋಂಟ್ ವರಿ, ಯಾಕಂದ್ರೆ ಪ್ರತಿ ಒಂದು ಹುಡುಗ ಬೇರೆ ಬೇರೆ ಹೇಳಿದ್ರೆ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು. ಓಕೆ, ಇರಲಿ. ನೆಕ್ಸ್ಟ್, ಒಬ್ಬ ವ್ಯಕ್ತಿ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಕ್ರಮಿಸಿದರೆ 2 ಸೆಕೆಂಡ್ಗೆ ಎಷ್ಟು? ನೋಡಿರಿ, 5 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ಹೋಗ್ಕಣ್ರಿ? 5 ಮೀಟ್ರ್ ಹೋಗ್ಕಣ. ಹಾಗಾದ್ರೆ 2 ಸೆಕೆಂಡಿಗೆ ಎಷ್ಟು ಹಾಕತ್ತೆ ರೀ? ಇಲ್ಲಿ ಇಂಟು 1 ಮಾಡ್ಯಾನ, ಹೌದಿಲ್ಲ? 5 ಇಂಟು 1, ಹೌದಾ? ಅಂದ್ರೆ 1 ಸೆಕೆಂಡಿಗೆ ಎಷ್ಟಾಗೈತೆ ರೀ? 5ಗೆ ಏನಂದ್ರೆ 2 ಸೆಕೆಂಡ್ಗೆ ಅಂದರೆ ಇಂಟು 2, ಹೌದು ಇಲ್ಲೋ? ಇಲ್ಲಿ ಒಂದಿದ್ದು ಇಂಟು 1 ಮಾಡ್ಯಾರ, ಇಲ್ಲಿ 2 ಮಾಡಿರಿ, ಇಲ್ಲ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. 2 ಎಷ್ಟು? 10 ಮೀಟರ್. ಓಕೆ, ನೆಕ್ಸ್ಟ್ 6 22 ಮತ್ತು ಮಸ ಭಾಳ ಕೇಳತ್ತಾರೆ. ಕನ್ಫ್ಯೂಸ್ ಮಾಡ್ಕೊಂಡು ಲಸ ಅದು ಆನ್ಸರ್ ಹಾಕಿ ಬಂದಿರಿ. ಮತ್ತು ಸಿಕ್ಕತ್ ಬಾ ಅಂತೇಳಿ ಗುದ್ದು ಬಂದ್ರೆ ನಿಮ್ಮನ್ನು ಗುದ್ದು ಹೊರಗೆ ಹಾಕಿಬಿಡ್ತಾರೆ. 2 1 2 1 2 1 2 6 ಎಷ್ಟು ಬಂತು? ಮಸ ರೀ 2. ಆಲ್ಮೋಸ್ಟ್ ಎಲ್ಲ ಕಡೆ ಇದು ಬಂದೈತಿ. ಓಕೆ, ನೆಕ್ಸ್ಟು 4 ಗಂಟೆಗಳಲ್ಲಿ ಒಬ್ಬ ವ್ಯಕ್ತಿ 20 ಕಿಲೋಮೀಟರ್ ಕ್ರಮಿಸುವನು. 4 ಗಂಟೆ ಒಳಗೆ ಎಷ್ಟು ಹೋಗ್ಕಣ್ರಿ? 20 ಕಿಲೋಮೀಟ್ರ್ ಹೋಗ್ಕಾನ. ಅದ 7 ಗಂಟೆ ಒಳಗೆ ಎಷ್ಟು? ಇದಕ್ಕೆ ಮಲ್ಟಿಪ್ಲೈ ಎಷ್ಟು ಮಾಡ್ಯಾನ್ರಿ? 4 5 20. ಓಕೆ, ಇದಕ್ಕೆ 7 5 35 ಕಿಲೋಮೀಟ್ರ್ ಹೋಗ್ತಾನೆ. ಎಷ್ಟು ಹೋಗ್ತಾನೆ? 35 ಕಿಲೋಮೀಟ್ರ್ ಹೋಗ್ತಾನೆ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿನೂ ಹಂಗೆ 1 ಇಂಟು
ಇಲ್ಲಿ 1 ಇಂಟು 5 ಮಾಡ್ಯಾರ, ಇಲ್ಲಿ 5 ಮಾಡಿರಿ, 2 5 10. ಓಕೆ, ಸಿಂಗಲ್ ಸ್ಟೆಪ್. ಓಕೆ, ಅರ್ಥ ಆಯಿತು. ಓಕೆ, ನೆಕ್ಸ್ಟು ಇಲ್ಲಿ ಅನುಪಾತದಲ್ಲಿ ಕೊಟ್ಟಾರ, ಇದರಲ್ಲಿ ಯಾವ ಚಿಕ್ಕದಂತ ಕೊಟ್ಟಾರ. ನಾನು ಇದು ಅನುಪಾತದಲ್ಲಿ ಇದ್ದದನ್ನು ನಾನು ಭಿನ್ನರಾಶಿ ಒಳಗೆ ಬರಿಬೋದಲ್ಲ, ಬರಿಬಹುದು. 3/4 ಆಮೇಲೆ 1/4. ಈಗ ಕೊಟ್ಟಂಥದ್ದು ನಾನು ಪಾಯಿಂಟ್ ಒಳಗೆ ಕನ್ವರ್ಟ್ ಮಾಡ್ತೀನಿ. ಪಾಯಿಂಟ್ ಒಳಗೆ ಎಷ್ಟೆಷ್ಟು ಆಗುತ್ತೆ? 0.2 ಅಂತಂದರೆ 0.5 ಆಗುತ್ತೆ. ಆಮೇಲೆ ಈಗ ಹಿಂದ್ಗಡೆ ನಾನು ಥರ್ಡ್ ಶಿಫ್ಟಲ್ಲಿ ಮಾಡಿದ್ದೆ, ಅಲ್ಲಿ ಒಂದು ಬೇರೆ ಕ್ವಶನ್ ಬಂದಿತ್ತು, ಇದು ಒಂದು ಬೇರೆ. ಅಂದ್ರೆ ಅರ್ಥ ಮಾಡ್ಕೊಂಬಿಟ್ರಿ, ಬೇರೆ ಬೇರೆ ಕಡೆ ಸ್ವಲ್ಪ ಚೇಂಜಸ್ ಇರ್ತವೆ, ಇಲ್ಲ ಹುಡುಗರು ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಬೇರೆ ಹೇಳಿರಬಹುದು, ಅದನ್ನು ಇಟ್ಕೊಂಡ್ಬಿಟ್ರಿ. ಓಕೆ, ಇವುಗಳಲ್ಲಿ ಚಿಕ್ಕದು ಯಾವ್ದು ನೋಡಿರಿ, ಇಲ್ಲಿ 0.7 ಅದ, 0.652, 0.2 ಅತಿ ಚಿಕ್ಕದು. ಓಕೆ, ನೆಕ್ಸ್ಟ್. ಓಕೆ, ಇವತ್ತಿನ ಫೋರ್ತ್ ಶಿಫ್ಟಿಗೆ ಬಂದಂತೆ ಎಷ್ಟು ಅದಾವ ಕ್ವಶನ್ಸ್ ಇವುಗಳನ್ನ ನೋಡೋಣ. ಓಕೆ, ಫೋರ್ತ್ ಶಿಫ್ಟಲ್ಲಿ ಯಾವ್ಯಾವ ಥರ ಕ್ವಶನ್ ಬಂದಾವ ನೋಡೋಣ್ರಿ. ಓಕೆ, ಆದಷ್ಟು ಒಟ್ಟು ಜಸ್ಟ್ ನೋಡ್ಕೊತ ಹೋಗ್ರಿ ನೀವು. 10 ನಿಮಿಷ ಮುಗಿಸ್ಬಿಡ್ತೀನಿ. 11, 22, 40, 33, 44 ಸರಾಸರಿ ಅಂದ್ರೆ ಈ ಕಡೆ 2 ಈ ಕಡೆ 2 ಬಿಟ್ಬಿಡ್ರಿ. ಮಿಡಲ್ ಒನ್ ಎಷ್ಟದ? 33 ಸರಾಸರಿ. ಇಲ್ಲ ಎಲ್ಲ ಕೂಡಿಸಿ ಡಿವೈಡೆಡ್ 5 ಮಾಡಿದ್ರು ಅಷ್ಟೇ ಬರುತ್ತೆ. ಸೀರಿಯಲ್ ನಂಬರ್ ಇದ್ದಾಗ ಈ ಥರ ಮಾಡ್ಬೇಕಂತ ಹೇಳಿದ್ದು. ಓಕೆ, ನೆಕ್ಸ್ಟು √16 + √64 - 19 ಇದರದ ಎಷ್ಟು ಬರುತ್ತೆ? √16 ಅಂದ್ರೆ ಎಷ್ಟು ಬಂತು ರೀ? 4 ಬಂತು. 64 ಅಂದ್ರೆ 8 - 19. 8 12 - 19 ಅಂತಂದ್ರೆ ಎಷ್ಟು ಬಂತು ರೀ? -7. ಆಪ್ಷನ್ದಾಗ ನೋಡೋದು ಬೇರೆ ಕರೆಕ್ಟಾಗಿ +7 ಕೊಟ್ಟಿರ್ತಾನೆ, ಹಾಕಿಬಿಟ್ಟಿರಿ ಮತ್ತು -7. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, 6 ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಈ ರೀತಿ ಅದ. ಇದ್ರ ಆನ್ಸರ್ ಎಷ್ಟು? 6 × 36 ಕೇಳ್ತಾನಂತ ಹೇಳಿದ್ದೆ ನಾನು. ಈ ಥರ ಸಿಂಪಲ್ ಕ್ವಶನ್ ಕೇಳ್ತಾನೇನ್ರಿ ಸರ ಅಂತೀರಿ. ಇಂಕ ಹುಡುಗರು ಹಚ್ಚಿದ್ರು, ಸರ್ ಸೈನ್ ಟೀಟಾ ಕಾಸ್ ಟೀಟಾ ಬಗ್ಗೆ ಬಂದೇ ಇಲ್ಲಲ್ಲ, ಬಾಗಲಕೋಟೆಯಿಂದ ಹುಡುಗರು ಹಚ್ಚಿದ್ರು. ಥರ್ಡ್ ಶಿಫ್ಟಿಗೆ ಬಂದಿರ್ಬೋದು ಅಂತಂದಿದ್ದೆ, ಬರತ್ತದೆ ಅಂತಂದಿದ್ದೆ, ಅಲ್ಲಿ ಬಂದದ್ದು ನೋಡೋತ್ರಿ ಹೇಳ್ತಾರೆ. ಫೋರ್ತ್ ಶಿಫ್ಟಿಗೆ ಹೇಳ್ತೀನಿ. ನೆಕ್ಸ್ಟ್ ಐತಿ, ಸಿಂಪಲ್ ಇರುತ್ತೆ. 240 ಅಸಲು ಬೆಲೆ, 5% ಬಡ್ಡಿ, ಇದರಲ್ಲಿ 8 ವರ್ಷಕ್ಕೆ ಆಗೋ ಬಡ್ಡಿ. ಅಂದರೆ ಸಿಂಪಲ್ ಇಂಟ್ರೆಸ್ಟ್ = ಎಷ್ಟದ ರೀ? 240 × 5 × 8 / 100. ಈ 0 ಈ 0, 5 1 5 2 2 1 2 12 12 ಎಷ್ಟು? 96 ರೂಪಾಯಿ ಬಡ್ಡಿ ದೊರೀತದ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಹೋಗೋಣ್ರಿ. ಓಕೆ, 30 + 8 - 8 ಆನ್ಸರ್ ಎಷ್ಟು ಬರ್ತೈತೆ? ಈ +8 -8 ಹೋಯಿತು, ಎಷ್ಟು ಉಳಿತು? 30. ಸಿಂಪಲ್. ಕೂಡಬೇಡ್ರಿ, ತಲೆ ಓಡಿಸ್ರಿ. ಓಕೆ, ಬಂದೈತೆ ನೋಡಿರಿ. ಸೈನ್ 90 ವ್ಯಾಲ್ಯೂ ಕೇಳ್ಯಾರ ನೋಡಿರಿ. ಸರ್ ಇವತ್ತಿಲ್ಲ ಎಲ್ಲಿಯೂ ಹೇಳಿಲ್ಲ ಕ್ಲಾಸಲ್ಲಿ, ಬಂದೈತಿಲ್ಲ ರೀ, 4th ಬರ್ತೈತೆ ಬಂದೈತೆ. ಸೈನ್ 90 ವ್ಯಾಲ್ಯೂ ಎಷ್ಟು? 1. ಆ ಟೇಬಲ್ ಕೊಟ್ಟಿದ್ದೀನಿ ನಿಮ್ಗೆ, ಫಾರ್ಮುಲಾ ಅಂತೇಳಿ. ದಯವಿಟ್ಟು ಆ ಫಾರ್ಮುಲಾ ಒಳಗೆ ನೋಡ್ಕೊಂಬಿಡ್ರಿ, ಎಷ್ಟೆಷ್ಟು ಅದಾವೆ ಸೈನು ಟೀಟಾ ಅವೆಲ್ಲ ವ್ಯಾಲ್ಯೂಸೇ ನೆಟ್ಕೊಂಬಿಡ್ರಿ. ಸಿರೀಸ್ ಕೊಟ್ಟಾರ ನೋಡಿರಿ, 8 16 25. ನೆಕ್ಸ್ಟ್ ಯಾವ್ದು ಬರುತ್ತೆ? ಓಕೆ, 8 ಇದ್ದದ್ದು 16 ಆಗೈತೆ, +8 ಮಾಡ್ಯಾನ, 16 25 +9 ಮಾಡ್ಯಾನ. ನೆಕ್ಸ್ಟ್ ಎಷ್ಟು ಮಾಡಬೇಕು? +10 ಮಾಡಿರಿ, ಎಷ್ಟು ಬಂತು? 35. ಕೆಲವೊಂದು ಸಲ ಸ್ಕ್ವೇರು ಕೊಟ್ಟಾರ ಅಂತ ಹೇಳ್ತಾರೆ, ಅದನ್ನು ಕೂಡ ಕೊಟ್ಟಿದ್ರೆ ಮಾಡ್ಬೋದು. ಓಕೆ, ಡನ್. ನೆಕ್ಸ್ಟ್ 8th ಕ್ವಶನ್, 2 + 25 - 38 - 9. ಪ್ಲಸ್ ಇದ್ದಿದ್ದು ಫಸ್ಟ್ ಕೂಡಿಸ್ರಿ, ಮೈನಸ್ ಇದ್ದಿದ್ದು ಕೂಡಿಸಿ ಮೈನಸ್ ಚಿಹ್ನೆ ಇಟ್ರಿ. 25 + 2 27 - 38 - 9 ಅಂದ್ರೆ -47 = ಎಷ್ಟು ಬಂದು? 47 27 ಹೋದ್ರೆ 20, ಆದ್ರೆ ಚಿಹ್ನೆ ಮೈನಸ್ಸು. ಡನ್. ಓಕೆ, ನೆಕ್ಸ್ಟ್ ಒಂದು ಕಾರು 50 ಕಿಲೋಮೀಟರ್ ದೂರವನ್ನು 1 ಗಂಟೆಯಲ್ಲಿ ಕ್ರಮಿಸಿದರೆ ನೋಡಿರಿ, 50 ಕಿಲೋಮೀಟ್ರನ್ನ 1 ಅವರ್ ಒಳಗೆ ಹೋದ್ರೆ 5 ಅವರ್ ಒಳಗೆ ಎಷ್ಟು? ಉಲ್ಟಾ ಬರ್ತೀನಿ, ಇನ್ನೊಂದು ಸಲ ಬರೀತೀನಿ. ಫಸ್ಟ್ ಅವರ್ ಬರೀತೀನಿ, ಆಮೇಲೆ ಕಿಲೋಮೀಟರ್ಸ್ ಬರೀತೀನಿ. ಓಕೆ, 1 ಗಂಟೆಗೆ 50 ಹೋದ್ರೆ 5 ಗಂಟೆಗೆ ಎಷ್ಟು? ಇಲ್ಲಿ ಇಂಟು ಎಷ್ಟು ಮಾಡ್ಯಾರ ರೀ? 50 ಮಾಡ್ಯಾರ. ಇಲ್ಲಿ ಇಂಟು 50 ಮಾಡು, 5 ಎಷ್ಟು? 250 ಕಿಲೋಮೀಟರನ್ನು ಕ್ರಮಿಸುತ್ತೆ 5 ಗಂಟೆ ಒಳಗೆ. ಡನ್. ಓಕೆ, ನೆಕ್ಸ್ಟು ಈ ದಶಮಾಂಶದಲ್ಲಿ ಭಾಳ ಬರತ್ತವ. ಪರ್ಸೆಂಟೇಜ್ ಅಂದರೆ /100 ಮಾಡ್ತೀವಿ, 7.64 ಅಂತ ಬರಿಬೋದು. ಓಕೆ, ಈಸಿದ್ದು ಹಂಗೆ ಜಲ್ದಿ ಹೋಗ್ತೀನಿ ಅಷ್ಟೆ. ಇದು ಡಬಲ್ ಸಲ ಆಗೈತಿ, ಇರಲಿ, ರಿಪೀಟೆಡ್ ಕ್ವಶನ್ ಅದು ಬಿಡ್ರಿ. ಓಕೆ, ನೆಕ್ಸ್ಟ್ 11th ಒನ್, 620 20ರಲ್ಲಿ
65% ತೆಗೆದ್ರೆ ಎಷ್ಟು ಉಳಿತು? 100ಗೆ 65 ಹೋದರೆ ಎಷ್ಟು ಉಳಿತು? 35%. ಅದ 35 ಅಂದರೆ ಎಷ್ಟು ಅಂತ ಅವ್ನು ಕೇಳತ್ತಾನೆ. ಹೌದಾ? ಎಸ್. ಎಷ್ಟು ಬರುತ್ತೆ ರೀ? 217 217 ಬರ್ಬೋದು. ಚೆಕ್ ಮಾಡಿರಿ, ಅಷ್ಟೇ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಏನಾದ್ರು ಚೇಂಜಸ್ ಇದ್ರೆ, ಮಿಸ್ಟೇಕ್ ಆಗಿದ್ದರೆ ನೀವು ಕರೆಕ್ಷನ್ ಮಾಡ್ಕೋರಿ, ಯಾಕಂದರೆ ಅವಸರದಾಗ ಕೆಲವೊಂದು ಮಿಸ್ಟೇಕ್ ಆಗಿರ್ತಾವೆ. 32 ಮತ್ತು 10ರ ಮಸ 2 ಬರುತ್ತೆ, ಮತ್ತು ಯಾವುದೂ ಇಲ್ಲ. ಹೌದಿಲ್ಲ? ಕೆಲವೊಂದು ಸಲ ಆಪ್ಷನ್ದಾಗ ಫಸ್ಟ್ ಆಪ್ಷನ್ ಲಸ ಕೊಟ್ಟಿರ್ತಾನೆ, ದಯವಿಟ್ಟು ನೋಡಿ ಮಾಡಿರಿ. ಓಕೆ, ನೆಕ್ಸ್ಟು ಒಬ್ಬ ಮಹಿಳೆಯ ವೇತನ 6100 ಆಗಿದೆ. 22% ಖರ್ಚಾದರೆ ಖರ್ಚಾದ ಹಣ ಎಷ್ಟು? ಅಂದ್ರೆ 22% ಅಂದರೆ ಎಷ್ಟು ಅಂತ ಕೇಳ್ಯಾರ ಅವ್ರ ಹತ್ರ. E0 61 × 22 ಅಂತಂದ್ರೆ ಎಷ್ಟಾಗತ್ತೆ ರೀ? 1342. ಓಕೆ, ಕರೆಕ್ಟ್ ಐತಲ್ಲ? ಎಸ್. ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ಓಕೆ, ಇನ್ನೊಂದು ಕ್ವಶನ್. ಆಯತದ ಉದ್ದ ಮತ್ತು 14 ಸೆಂಟಿಮೀಟರ್, ಅಗಲ 7 ಸೆಂಟಿಮೀಟರ್ ಆದರೆ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಫಾರ್ಮುಲಾ ಏನದ ರೀ? L × B ಅದ, ಅಂದ್ರೆ 14 × 7 ಅಂದರೆ ಎಷ್ಟು ಬಂತು ರೀ? 14 7 ಎಷ್ಟು ಬರುತ್ತೆ ರೀ? ಓಕೆ, ಎಷ್ಟು ಬರುತ್ತೆ ರೀ? 14 7 4 28 98 ಆಗುತ್ತಾ? ಹೌದು ಇಲ್ಲೋ? ಮಲ್ಟಿಫಿಕೇಷನ್ ದಯವಿಟ್ಟು ಯಾರೂ ಮಿಸ್ಟೇಕ್ ಮಾಡಬೇಡ್ರಿ. 7 4 28 7 1 7 2 9 ಹಿಂಗರೆ ಮಾಡೋಕ್ಕೆ ಕಲೀರಿ. ಓಕೆ, ಡನ್. ಈ ರೀತಿಯ ಪ್ರಶ್ನೆಗಳು ಇವತ್ತಿನ 4ನೇ ಶಿಫ್ಟ್ನಲ್ಲಿ ಬಂದಂತಹ ಪ್ರಶ್ನೆಗಳಾಗಿವೆ. ಅದೇ ರೀತಿ ಯಾವ್ಯಾವ ಮಿಸ್ ಆಗಿದ್ದು ಅವುಗಳನ್ನ ಫಸ್ಟಿಗೆ ಹೇಳಿದ್ದೀವಿ. ಇವತ್ತಿನ ಎಲ್ಲ ಶಿಫ್ಟನ್ನು ಯಾರು ನೋಡಲಿಲ್ಲ ನೋಡ್ಕೊಂಡು ಹೋಗ್ರಿ. ನಿನ್ನೆದು ಕೂಡ ಮಾಡಿದ್ದೀನಿ, ಭಾಳ ಹೆಲ್ಪ್ ಆಗಿದೆ ಸರ್ ಅಂತ ಭಾಳ ಜನ ಫೋನ್ ಮಾಡಿದ್ರಿ, ಮೆಸೇಜ್ ಹಾಕಿದ್ರಿ, ರಿಪ್ಲೈ ಮಾಡೋಕ್ಕಾಗಿಲ್ಲ. ಕೆಲವು ಜನ ರಿಸೀವ್ ಮಾಡೀನಿ, ಕೆಲವು ಜನ ಮಾಡೋಕ್ಕಾಗಿಲ್ಲ. ಓಕೆ, ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.